A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ತಡೆಗೋಡೆ ಇಲ್ಲದ ಕಾರಣಕ್ಕೆ ಸೇತುವೆಯಿಂದ ಕೆಳಗೆ ಬಿದ್ದ ಮಾರುತಿ ಕಾರ್ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸಿಂದಗಿ ಮತ್ತು ತಾಳಿಕೋಟೆಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ಕೋರವಾರ ಗ್ರಾಮದಲ್ಲಿರುವ ಹಳ್ಳದ ಸೇತುವೆ ಮೇಲೆ ತಡೆಗೋಡೆ ಇಲ್ಲದ ಕಾರಣಕ್ಕೆ ಮಾರುತಿ ಕಾರ್ ಹಳ್ಳದಲ್ಲಿ ಉರುಳಿದೆ. ಅದೃಷ್ಟ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ. ಕೋರವಾರ ಗ್ರಾಮದ ಸಾರ್ವಜನಿಕರಿಂದ ಜೆಸಿಬಿ ಮೂಲಕ ಈ ಕಾರನ್ನ ಮೇಲೆತ್ತಲಾಗಿದೆ. ಅತಿ ಶೀಘ್ರದಲ್ಲೇ ತಡೆಗೋಡೆ ನಿರ್ಮಿಸಬೇಕು, ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಅಂಬೇಡ್ಕರ್ ಸೈನ್ಯ ತಾಲೂಕು ಅಧ್ಯಕ್ಷ ಅಮಿತ್ ನಾಟಿಕರ್ ಅವರು ಉಗ್ರವಾಗಿ ಆಗ್ರಹಿಸಿದ್ದಾರೆ. ವರದಿ ಸೋಮಶೇಖರ್ ತಳವಾರ್, A9 ನ್ಯೂಸ್, ವಿಜಯಪುರ. ಇವತ್ತು ತಾಳಿಕೋಟೆ ಮತ್ತು ಸಿಂದಗಿ ಹೋಗುವ ಮಧ್ಯೆ ಕೋರವಾರ ಗ್ರಾಮದಲ್ಲಿ ಅಡ್ಡಗೋಡೆ ಕಟ್ಟದ ಕಾರಣ ಒಂದು ಹಳ್ಳದಲ್ಲಿ ಇವತ್ತು ಕಾರ್ ಗಾಡಿಯನ್ನು ಬಿದ್ದಿದೆ. ಇದೇ ರೀತಿ ಹಲವಾರು ಗಾಡಿಗಳು ಬಿದ್ದು ಹಲವಾರು ಜೀವಕ್ಕೆ ಪೆಟ್ಟಾಗಿದೆ. ಮುಂದೊಂದು ದಿನ ನೀವು ಅಡ್ಡಗೋಡೆ ಕಟ್ಟದೆ ಹೋದ ಕಾರಣದಲ್ಲಿ ಹಲವಾರು ಜೀವಕ್ಕೆ ತೊಂದರೆಯಾಗುವ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಬಂಧುಗಳೇ. ಈ ಮುಖಾಂತರ ದೇವರಹಿಪ್ಪರಗಿ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಇದೇ ಅತಿ ಶೀಘ್ರದಲ್ಲಿ ನೀವು ಅಡ್ಡಗೋಡೆ ಕಟ್ಟದೆ ಹೋದಲ್ಲಿ ತಹಸೀಲ್ದಾರ್ ಅವರ ಕಚೇರಿಯ ಮುಂದೆ ಅಂಬೇಡ್ಕರ್ ಸೇನೆ ಉಗ್ರವಾದ ಹೋರಾಟವನ್ನು ಮಾಡುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ. ನನ್ನ ಹೆಸರು ಅಮಿತ್ ನಾಟಿಕರ್, ಅಂಬೇಡ್ಕರ್ ಸೇನೆ ದೇವರಹಿಪ್ಪರಗಿ ತಾಲೂಕು ಅಧ್ಯಕ್ಷರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.